10 ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದರು. ಆ 10 ವರ್ಷ ಹಿಂದೆ ಇದ್ದಿದ್ದ ಜನಸಂಖ್ಯೆ ಇವತ್ತು ಏನು ಅವ್ರು ಮಂಡಿಸ್ತಾ ಇರೋದಂತ ಅದ್ರ ಹೇಳೋ ಪ್ರಕಾರ ಅಂದಾಜು ಮೇಲೆ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಹಿಂದೆ ಇರೋದು ಮತ್ತು ಇವತ್ತಿನ ಜನಸಂಖ್ಯೆ ಅಂದಾಜು ಮೇಲೆ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡಬೇಕಾಗಿರೋದು ಎಲ್ಲರೂ ಕೂಡ. ಅದರ ಜೊತೆಗೆ ಅನೇಕ ಪ್ರಶ್ನೆಗಳಿದ್ದಾವೆ, ಆದರೆ ಇದು ಬಹಿರಂಗವಾಗಿ ಇನ್ನೂ ಆಚೆಗೆ ಬಂದಿಲ್ಲ. ಸೊ ಅದುವರೆಗೂ ನಾವೇನು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನೋಡೋಣ ಮುಂದೆ ಬರುವಂಥದ್ದು ಮತ್ತು ಆ ವರದಿ ಮಣ್ಣೆ ಆಗಲಿ. ಸರ್, ಈಗ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದಾರೆ, ಅಂದರೆ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಪ್ರತ್ಯೇಕವಾಗಿ ಜಾತಿ ಗಣತಿ ಮಾಡಿಸ್ತೀವಿ ನಾವು 6 ತಿಂಗಳಲ್ಲಿ ಅಂತ ಅವರು ಹೇಳಿರುವಂಥದ್ದು. ಪ್ರತ್ಯೇಕವಾಗಿ ಔಟ್ ಮಾಡಲಿಕ್ಕೆ ಒಂದಾಗಿದೆ. ಅಂತ್ಯದಲ್ಲಿ ಒಂದು ಸಮುದಾಯಕ್ಕೆ ಅವ್ರದ್ದೇ ಆದ ಒಂದು ಸೆನ್ಸಸ್ ಮಾಡೋದಕ್ಕೆ ಹಕ್ಕಿದೆ, ನಾವು ಯಾರೂ ನಿಲ್ಲಿಸೋಕ್ಕಲ್ಲ. ಇದು ಸ್ವಾತಂತ್ರ್ಯ ಆಗಿದ ನಂತರ ಎಲ್ಲರಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ಸೊ ಅವ್ರು ಮಾಡಿದರೆ ಮಾಡಿಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಸರ್ಕಾರಿ ಅಧಿಕೃತವಾಗಿ ಮಾಡುವಂಥದ್ದು ಕೆಲಸ ಇದೆ, ಅದು ಹೊಣೆ ಇದೆ. ಆದರೂ ಸಹ ಇದು ಬಹಿರಂಗವಾಗಿಲ್ಲ, ನಮಗೇನು ಗೊತ್ತಿಲ್ಲ. ಬರೀ ಕ್ಯಾಬಿನೆಟಲ್ಲಿ ಮಾಡಿದ್ದಾರೆ, ನೋಡೋಣ ಏನು ಆಚೆಗೆ ಬರುತ್ತೆ. ಎಲ್ಲೋ ಒಂದು ಕಡೆ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಇದು ಜಾತಿ ಗಣತಿನ ಅಂತ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರೋ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿನೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅವ್ರಿಗೆ ಹಕ್ಕು ಕೊಡೋ ದೃಷ್ಟಿಯಲ್ಲಿ, ಅವ್ರಿಗೆ ಕೆಲವು ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಈ ಸೆನ್ಸಸ್ಸನ್ನು ಪದೇ ಪದೇ ನಡ್ಕೊಂಡು ಬಂದಿದೆ. ರಾಜಕೀಯವಾಗಿ ಎಲ್ಲರೂ ಬಳಸ್ತಾರೆ, ಅದರಲ್ಲಿ ಏನೋ ಎರಡು ಮಾತಿಲ್ವೇ ಇಲ್ಲ. ಆದರೆ ಎಲ್ಲಕ್ಕಿಂತ ಮುಖ್ಯ ಇದು ವೈಜ್ಞಾನಿಕವಾಗಿ ಆಗಬೇಕಾಗಿರುವಂಥದ್ದು ಪ್ರಕ್ರಿಯೆ. ಜನಸಂಖ್ಯೆ ಆಧಾರ ಮೇಲೆ, ಜನರ ಆರ್ಥಿಕ ಒಂದು ಪರಿಸ್ಥಿತಿ ಆಧಾರ ಮೇಲೆ ಇಂಥ ಒಂದು ಅಂದರೆ ಈ ಸೆನ್ಸಸ್ಸಿನ ಔಟ್ಕಮ್ ಏನು ಬರುತ್ತೆ ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಮಾಡಿದ್ರೆ ನಮಗೇನೂ ಸಮಸ್ಯೆ ಇಲ್ಲ. ಆದರೆ ಇದರಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ, ಇದು ಬಹಿರಂಗವಾಗಿ ಆಚೆಗೆ ಬರಲಿ, ನೋಡೋಣ.